ನಮಸ್ಕಾರ. ನಾನು ಪ್ರಕಾಶ್ ಬೆಳ್ವಾಡಿ, ರಂಗಕರ್ಮಿ, ನಟ, ನಿರ್ದೇಶಕ. ನನ್ನ ಇಲ್ಲಿ ಗೀತಾಯನ ಅನ್ನೋ ಒಂದು ಉತ್ಸವಕ್ಕೆ GSSS ಇಂಜಿನಿಯರಿಂಗ್ ಕಾಲೇಜವರು ಇಲ್ಲಿ ಕರೆದಿದ್ದಾರೆ. ಇದು GSSS ಅನ್ನೋ ಸಂಸ್ಥೆ ಮೈಸೂರಿನಲ್ಲಿ ಭಾಳ ವಿಶೇಷ. ಯಾಕೆ ಅಂದರೆ ಇಲ್ಲಿರುವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರುವ ಎಲ್ಲ ವಿದ್ಯಾರ್ಥಿಗಳು ಮಹಿಳೆಯರು. ಇದು ಈಗ ಈ ಸಂಸ್ಥೆಯನ್ನು ನಡೆಸ್ತಿರುವ ಹಿರಿಯರಲ್ಲಿ ಒಬ್ಬರು ಅನುಪಮ ಪಂಡಿತ್ ಅನ್ನೋರು, ಅವರ ಅಜ್ಜಿ ಒಂದು ಇದು ಭಗವದ್ಗೀತೆಯನ್ನು ಮನೆಯಲ್ಲಿ ಹೇಳ್ಕೊಡುವ ಒಂದು ಶಾಲೆ ಥರದ್ದು ನಡೆಸ್ತಿದ್ದರಂತೆ. ಅವ್ರಿಗೆ ದೊಡ್ಡ ಆಸೆ ಇತ್ತಂತೆ ಆ ಕಾಲದಲ್ಲಿ. ಏನಂದರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು, ಹೆಣ್ಮಕ್ಕಳಿಗೆ ಶಿಕ್ಷಣ ಸಿಕ್ಕಿದ್ರೆ ಅವರು ಅವರ ಕಾಲ ಮೇಲೆ ನಿಂತು ಸ್ವಾವಲಂಬಿಯಾಗಿ ಸಂಪಾದನೆ ಮಾಡಿಕೊಂಡು ಆತ್ಮವಿಶ್ವಾಸದಿಂದ ಬದುಕ್ಬೋದು ಮತ್ತು ಮುಂದಿನ ಭವಿಷ್ಯದ ಭಾರತದಲ್ಲಿ ಅವರು ಅದರ ಅಭಿವೃದ್ಧಿಯ ಕಾರ್ಯದಲ್ಲಿ ಅವರು ನೆರವಾಗ್ಬೋದು ಅನ್ನೋದು ಕನಸಿತ್ತಂತೆ ಅವ್ರಿಗೆ. ಒಂದು 2 ತಲೆಮಾರು ಆ ಕನಸನ್ನು ನೆರವೇರಿಸೋದ್ರಲ್ಲಿ ಅವ್ರ ಕುಟುಂಬದವರು ಮತ್ತು ಅವ್ರ ಜೊತೆ ಸೇರಿಕೊಂಡಿದ್ದ ಬೇರೆ ಈ GSSS ಬಳಗ ಏನಿದೆ ಅವರೆಲ್ಲ ಸೇರಿಕೊಂಡು ಈಗ ಒಂದು ದೊಡ್ಡ 11 ಎಕರೆ ಜೊತೆಗೆ ಎದುರುಗಡೆ ಡಿಗ್ರಿ ಕಾಲೇಜ್ಗೆ ಒಂದು 8 ಎಕರೆ ಅಷ್ಟು ಜಾಗವನ್ನು ಈಗ ಮೈಸೂರಿನಲ್ಲಿ ಒಂದು ದೊಡ್ಡ ಸಂಸ್ಥೆಯಾಗಿ ಮಾಡಿಕೊಂಡಿದ್ದಾರೆ. ಸುಮಾರು 2500ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಯಿತು, ಎಷ್ಟು ಕ್ವಯೆಟ್ಟಾಗೆ, ಎಷ್ಟು ಅಚ್ಚುಕಟ್ಟಾಗೆ ಇಲ್ಲಿ ಕಟ್ಟಡಗಳನ್ನು ಮಾಡಿದ್ದಾರೆ. ಇಲ್ಲಿ ಸೌಕರ್ಯಗಳನ್ನು ವಿದ್ಯಾರ್ಥಿಗಳಿಗಾಗಿ ಅವರು ಒದಗಿಸಿದ್ದಾರೆ. ಒಂದು 800ಕ್ಕೂ ಹೆಚ್ಚು ವಿದ್ಯಾರ್ಥಿನ ವಾಸ ಮಾಡೋದಕ್ಕೆ ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ನಿತ್ಯ ಊಟದ ವ್ಯವಸ್ಥೆ, ಡೇ ಸ್ಕಾಲರ್ಸ್ಗೆ ಒಂದು ಕೆಫೆ, ಲ್ಯಾಬ್ರೇಟ್ರಿಗಳು ಮತ್ತು ಬೇರೆ ಬೇರೆ ಕೋರ್ಸಸ್ ಮಾಡೋದಕ್ಕೆ ಯಾವಾಗಲೂ ಹೊಸ ಇದು ಆವಿಷ್ಕಾರಗಳಿಗೆ ಮತ್ತು ಈ ತಂತ್ರಜ್ಞಾನದಲ್ಲಿ ಬದಲಾವಣೆಗಳು ಆಗೋದಕ್ಕೆ ತಕ್ಕಂತೆ ಹೊಸ ಕೋರ್ಸಸ್ನ ಮಾಡೋದಕ್ಕೆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಈ ಉತ್ಸವ ಪರ್ಟಿಕ್ಯುಲರ್ ಆಗಿ ಏನಂದರೆ ಬರೀ ವಿದ್ಯೆಗೆ ಸಂಬಂಧಪಟ್ಟಿದ್ದಲ್ಲದೆ ಸಾಂಸ್ಕೃತಿಕವಾಗೂ ಮತ್ತು ಕ್ರೀಡೆಯಲ್ಲಿ ಆ ಥರದ್ದು ಒಂದು ಉತ್ಸವ ಇಲ್ಲಿ ಮಾಡ್ತಾರೆ. ಇಡೀ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ನಡೆಯೋ ಥರದ್ದು. ಇವತ್ತು ಅವರ ಈ ಸಾಂಸ್ಕೃತಿಕ ಒಂದು ಘಟಕದ ಉತ್ಸವದ ಉದ್ಘಾಟನೆ ಇವತ್ತು. ಅದಕ್ಕಾಗಿ ನಾವು ಬಂದಿದ್ದೆ. ನನಗೆ ಭಾಳ ಸಂತೋಷ ಆಯಿತು. ಇಂಥ ಜಾಗ ನಮ್ಮ ಕರ್ನಾಟಕದಲ್ಲಿದೆ, ನಮ್ಮ ಹಳೆ ಮೈಸೂರಲ್ಲಿದೆ ಅನ್ನೋದೇ ನನಗೆ ಹೆಮ್ಮೆ ಅಂತ ಅನ್ನಿಸ್ತು. ಇದು ಕರ್ನಾಟಕದ ಬೇರೆ ಜಿಲ್ಲೆಗಳಿಗೆ, ಬೇರೆ ಕ್ಷೇತ್ರಗಳಲ್ಲೂ ಇದೊಂದು ಮಾದರಿ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇಡೀ ಭಾರತಕ್ಕೂ ಇದು ಮಾದರಿ ಆಗ್ಬೋದು. ಬೇರೆ ಒಂದು 10-15 ರಾಜ್ಯಗಳಿಂದ ಇಲ್ಲಿ ವಿದ್ಯಾರ್ಥಿನಿಯರು ಬಂದು ಓದ್ತಾ ಇದ್ದಾರೆ. ಒಂದು 800 ಜನ ಸ್ಟೂಡೆಂಟ್ಸ್ ಇಲ್ಲಿದ್ದಾರೆ ಅಂದರೆ ಬೇರೆ ಕಡೆಯಿಂದ ಬಂದವರೇ ಹೆಚ್ಚಿದ್ದಾರೆ ಇಲ್ಲಿ, ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಬಂದವರು. ಅದಕ್ಕಾಗಿ ಇದು ಶ್ಲಾಘನೀಯ ಒಂದು ಸಾಧನೆ ಅಂತ ನಾನು ತಿಳ್ಕೊಳ್ತೀನಿ. ನಿಮಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದ್ದೀನಿ. ನಮಸ್ಕಾರ.